ಇಲ್ಲಿ ಲೋಕಲ್ ಹೋಟ್ಲಿಗೆ ಹಿಂಗೆ ಕಟ್ ಮಾಡಿದ್ದೀವಿ ಅಷ್ಟೇ. ಅದೆಲ್ಲ ನೋಡಿ ಈಗ ಈ ಥರ ಇದು ಮಾಡಬೇಕು. ಕಾಯಿ ಈ ಸಣ್ಣ ದಪ್ಪ ಅವಿಲ್ಲ ಹಂಗಿರ್ಕೂಡ್ದು, ಎಲ್ಲ ಒಂದೇ ಸಮಯ ಇರಬೇಕು, ಹೊರಗಡೆ ಕಳಿಸ್ತಕ್ಕಂಥವು. ಈಗ ಎ ಗ್ರೇಡ್ ಯಾವುದಣ್ಣ ಇದರಲ್ಲಿ? ಇದರಲ್ಲಿ ಎ ಗ್ರೇಡು ನೋಡಿದು ಸೈಜ್, ಇದು ಇದೇ ಥರ ಸೈಜು. ಕೈಲಿ ಮುರಿದ್ಬಿಟ್ಟವ್ರೆ, ಕಟ್ ಮಾಡಬೇಕು. ಅದು ಎ ಗ್ರೇಡ್ ಬರುತ್ತೆ. ಹೌದು, ಈ ಥರದ ಇವೆಲ್ಲ ಎ ಗ್ರೇಡ್ ಇಲ್ಲ ನೋಡಿ, ಇಲ್ಲೊಂದು ಅದೇ. ಇವೆಲ್ಲ ಎ ಗ್ರೇಡ್ಗಳು. ಶೇಪ್ ನೋಡಿ, ಶೇಪ್ ಹಿಂಗೆ ಇರಬೇಕು. ಈ ಶೇಪ್ಗಳು ಸೊಟಪಟ ಇರ್ತವೆ ನೋಡಿ, ಇವೆಲ್ಲ ಬರೋಲ್ಲ. ಇವೆಲ್ಲ ಬಿ ಗ್ರೇಡ್. ಅವೆಲ್ಲ ಬಿ ಗ್ರೇಡು ನೋಡಿ. ಇವೆಲ್ಲ ಬಿ ಗ್ರೇಡ್ಗಳು. ಇದು ನೋಡಿ, ಇವು ಹಿಂಗಿರಬೇಕು. ಇದು ಎ ಗ್ರೇಡ್. ಇದು ಎ ಗ್ರೇಡ್. 150 ಗ್ರಾಮ್ ಮಿನಿಮಮ್. ಅವು ಎ ಗ್ರೇಡು. 150 ಗ್ರಾಮ್ ಮೇಲೆ ಎಷ್ಟು ಬರ್ಬೋದು, ಅವು ಎ ಗ್ರೇಡು. 100 ಗ್ರಾಮ್ಸ್ ಬಂದರೆ ಬಿ ಗ್ರೇಡು. ನೋಡಿ, ಹಿಂಗೆ ನೋಡಿ, ಇಲ್ಲಿ ರೌಂಡ್ಗೆ ಇದು ಗುಬ್ಟಿ ಹಿಂಗೆ ಇರಬೇಕು. ಅದೇನೋ ತೋಟಲ್ಲಿ ಏನದು ಅವ್ರಿಗೆ, ಆ ತೋಟ ಹಂಗಿರಬೇಕು, ತಗೊಳ್ಳೋರು ತಿನ್ನೋರು. ಸೊ ಎ ಗ್ರೇಡ್ ಇದ್ದರೆ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ. ಇವೆಲ್ಲ ಎಕ್ಸ್ಪೋರ್ಟೇ. ಅಮೇರಿಕಕ್ಕೆ ಹೋಯ್ತವೆ, ಅರಬ್ ಕಂಟ್ರಿಗಳಿಗೆ ಹೋಯ್ತವೆ. ಅಲ್ಲಿ ತರಕಾರಿ ಬೇಡಿಕೆ ಇರ್ತದೆ, ಅಲ್ಲಿ 1 ವರ್ಷ ಇರ್ತದೆ, ಅಲ್ಲಿವರೆಗೂ ಹೋಗುತ್ತೆ ಮೇಲೆ. ದಾರ ಕಟ್ಟಿರೋದು, ಅದಕ್ಕೆ ಬೆಳೆದಂಗೆ ನೋಡ್ಕೊಂಡು ಹೋಯ್ತಾ ಇರೋದು. ಇನ್ನೊಂದು 15 ದಿವಸಕ್ಕೆ ಬಂದರೆ ಇಲ್ಲಿರ್ತದೆ, ಹಂಗಂಗೆ ಹೋಯ್ತಾ ಇರ್ತದೆ. ನಾವು ಕಟ್ ಮಾಡ್ಕೊಂಡು ಬಂದು ಕಾಯಿ ಕಟ್ ಮಾಡ್ಕೊಂಡು ನೋಡೋ ಥರ ಹೋಯ್ತಾ ಇರೋದು. 1 ವರ್ಷ ಇರುತ್ತೆ ಒಂದ್ಸರಿ ಹಾಕಿದರೆ. ತಿರ್ಗಿ ಆಮೇಲೆ ಬೇರೆ ಬೆಳೆ ಪರಿವರ್ತನೆ ಮಾಡಬೇಕು. ಹಾಕಂಗಿಲ್ಲ, ಕಾಯಿಲೆ ಶುರುವಾಗ್ಬಿಡ್ತದೆ, ರೋಗ ಮಣ್ಣಲ್ಲಿ ಇದೆಲ್ಲ ಆಗಿ. ತಿರ್ಗಾ ಹೊಸ ಗಿಡ ಕಿತ್ತು ಬಿಸಾಕಿ ಉಳುಮೆ ಮಾಡಿ, ಚೆನ್ನಾಗೆ ಉಳುಮೆ ಮಾಡಿ ಬೇರೆ ಬೆಳೆ ಸೊಪ್ಪು ಚೆಲ್ಬೋದು, ಇಲ್ಲಾಂದ್ರೆ ಬೀನ್ಸ್ ಹಾಕ್ಬೋದು. ಪಾಲಿಹೌಸ್ನಲ್ಲೇ ಬೆಳೀತಕ್ಕಂಥ ಬೆಳೆ ಹಾಕಿದ್ರೆ ನಮಗೆ ಗಿಡ್ತದೆ. ಬೇರೆ ಅಲ್ಲೆಲ್ಲ ಹೊರಗಡೆ ಬೆಳೆಯೋದು ಇಲ್ಲ ಅಂದರೆ ಮಾರ್ಕೆಟಿಂಗ್ ರೇಟ್ ಸಿಗೋಲ್ಲ. ಬೇರೆ ಬೆಳೆ ಇದಕ್ಕೆ ಸಂಬಂಧ ಇಲ್ದಿರೋ ಬೆಳೆ ಹಾಕ್ಬೇಕು. ಇದಕ್ಕೆ ಸಂಬಂಧ, ಟೊಮೊಟೊ ಸಂಬಂಧ ಇಲ್ಲ, ಸೌತೆ ಸಂಬಂಧ ಇಲ್ಲ. ಸೊ ಅದಾದಮೇಲೆ ಮತ್ತೆ ಕ್ಯಾಪ್ಸಿಕಮ್ ಯಾವಾಗ ಹಾಕ್ಬೋದು? 1 ವರ್ಷ. ಅದೊಂದು 3 ತಿಂಗಳು. 3 ತಿಂಗಳು ಒಂದು ಬೆಳೆ ಇದೆ, 3 ತಿಂಗಳಿಗೆ ತಿರ್ಗಿ ಔಷಧಿ ಎಲ್ಲ ಹೊಡಿಬೇಕು ನಾವು. ಮಣ್ಣಿಗೆ ಔಷಧಿ ಎಲ್ಲ ಹೊಡಿಬೇಕು, ಆಸಿಡ್ ಬರ್ತದೆ. ಅದು ಎಲ್ಲ ಹೊಡೆದು ಕ್ಲೀನಾಗಿ 2-3 ಸತಿ ಚೆನ್ನಾಗಿ ಉತ್ತಿ ತಿರ್ಗಾ ಗೊಬ್ಬರ ಹಾಕ್ಬೇಕು. ಆಮೇಲೆ ಇದು ಸೀಡು ಎಲ್ಲ ಇವು ಲೋಕಲ್ ಇಲ್ಲ, ಇದು ಇಸ್ರೇಲ್ ಕಂಪ್ನಿದು. ಈ ಸೀಡ್ ಬಂದು ಇಸ್ರೇಲ್ದು. ರುಜ್ವಾನ್ ಕಂಪ್ನಿ ಅಂತ. ಇದೇ ಯಾಕೆ ಹಾಕ್ತೀವಿ ಅಂದರೆ, ಇದು ಬೇರೆ ಕಂಪ್ನಿವೇ. ಇದು ಯಾಕೆ ಹಾಕ್ತೀವಿ ಅಂದರೆ, ಇದು ಟ್ರಾನ್ಸ್ಪೋರ್ಟ್ಗೆ ತಡೀತದೆ, ಹೊರಗಡೆ ನಾವು ಎಕ್ಸ್ಪೋರ್ಟ್ಗೆ ತಡೀತದೆ. ಇದು ತಡೀತದೆ ಒಂದು 15 ದಿವಸವರೆಗೂ. ಆಮೇಲೆ ಇದು ಹೈಯೆಸ್ಟ್ ಈಲ್ಡ್ ಬರ್ತದೆ. ಆಮೇಲೆ ರೋಗ ಇದಕ್ಕೆಲ್ಲ ಅವಾಯ್ಡ್ ಆಯ್ತದೆ. ಇದು ಬೇರೆ ಹಂಗೆ ತಡೆಯಲ್ಲ, ಔಷಧಿಗಳು ಇದಕ್ಕೆ ಜಾಸ್ತಿ ತಗೊಳ್ಳಲ್ಲ, ರೋಗಕ್ಕೆ ತಡೀತದೆ. ಅದರಿಂದ ಈ ತಳಿನ ಹಾಕೋದು. ಆಮೇಲೆ ಸೈಜು ಗಾತ್ರ ಇವು ಎಲ್ಲ ಚೆನ್ನಾಗಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಇದರಿಂದ ಈ ಕಂಪ್ನಿ ಹಾಕೋದು ನಾವು. ಅರ್ಧ ಎಕರೆ 20 ಗುಂಟೆ. 20 ಗುಂಟೆ ಸೀಟ್ ನಾವು ಆರ್ಡ್ರ್ ಮಾಡಬೇಕು ಕಂಪ್ನಿಗೆ. ಆರ್ಡ್ರ್ ಮಾಡಿ ನೀವೇ ನರ್ಸರಿ ಮಾಡ್ಕೊಳ್ಳೋದು. ನರ್ಸರಿ ನಾವು ಆರ್ಡ್ರ್ ಮಾಡ್ಬೋದು, ಇಲ್ಲ ನುರಿತ ನರ್ಸರಿ ಇವಿರ್ತವೆ, ಅಲ್ಲಿ ಕೊಟ್ಟು ಮಾಡೋದು. ಗೊತ್ತಾದ್ರೆ ಮಾಡ್ಬೋದು. ನರ್ಸರಿ ಎಲ್ಲ ಕಷ್ಟ. ಇದು ನಮಗಂದರೆ ನಾವು ಅನುಭವ ಆಗೋದೇ ನಾವೇ ಮಾಡ್ಕೋತೀವಿ. ಕೆಲವರು ಹೊಸ್ದಾಗಿ ಮಾಡೋರು ಇದೆಲ್ಲ ಬರೀ ಇದಾಯ್ತದೆ, ಅವರು ನರ್ಸರಿಗಳಲ್ಲಿ ಕೊಟ್ಟು ಮಾಡಿಸ್ಕೋಬೇಕು. ಬಟ್ ನಿಮಗೆ ಅನುಭವ ನಾವೇ ಮಾಡ್ಕೋತೀವಿ. ನಮ್ಗೆ ಒಂದು 30,000 ರೂಪಾಯಿವರೆಗೂ ಉಳಿತಾಯ ಆಯ್ತದಲ್ಲ. ಇದ್ರಲ್ಲಿ ಏನಂದರೆ ಅಗ್ರಿಕಲ್ಚರಲ್ಲಿ ಏನು ಉಳಿತಾಯ ಮಾಡೋದೇ ಆದಾಯ. ಸುಮ್ಮನೆ ನಾವು ಎದವಾ ಏನೋ ಹೇಳ್ದೆ ಏನೂ ಗಿಟ್ಟಲ್ಲ ಅಲ್ವಾ. ನಾವೇನಿಲ್ಲ ಉಳಿತಾಯ ಮಾಡ್ತೀವಿ, ಅದೇನೇ ಆದಾಯ ನಮಗೆ ಇಲ್ಲಿ. ಆಮೇಲೆ ಸರ್ಕಾರದ ಸಬ್ಸಿಡಿಗಳ ಬಳಸ್ಕೊಂಡು ಇಲ್ಲೇನು ಉಳಿತಾಯ ಮಾಡ್ತೀವಿ ಅದರ ಆಧಾರದ ಮೇಲೆ ಒಳ್ಳೆ ಮಾರ್ಕೆಟಿಂಗ್ ಹಿಡ್ಕೊಂಡು ಹೇಗಿದ್ರೆ ಆವಾಗ ಸಕ್ಸಸ್ಸು ರೈತ, ಇಲ್ಲಾಂದ್ರೆ ಫೇಲ್ಯೂರ್ ಆಯ್ತಾನೆ. ಈಗ ಸೀಡ್ ಹಾಕ್ತೀವಿ, ನರ್ಸರಿಗೆ 1 ತಿಂಗಳು ಬೇಕಾ? 1.5 ತಿಂಗಳು, 45 ಡೇಸು. 45 ಡೇಸ್ ಒಳಗಡೆ ಹಾಕಂಗಿಲ್ಲ ಇಲ್ಲಿ, ಅವು ಸೊತ್ತೋಯ್ತವೆ ಬಿಗ್ಗೆಗೆ. ಅದು ಕಾಲು ದಪ್ಪನಾಗೆ 45 ಡೇಸು ಇರಬೇಕು. ಅದಕ್ಕೆಲ್ಲ ಮೆಡಿಸನ್ನೆಲ್ಲ ಹಾಕ್ಬೇಕಾಯ್ತದೆ. ಬರೀ ಸೀಡ್ ಹಾಕ್ಬಿಟ್ರು ಬರೋಲ್ಲ. ಮೆಡಿಸನ್ ಹಾಕಿ, ಇದನ್ನು ಕೊಳೆ ರೋಗಗಳು ಮೆಡಿಸನ್ನು ಎಲ್ಲ ಹಾಕಿ, ಟ್ರೈಕೋಡರ್ಮಾ ಅಂತ ಬರ್ತದೆ, ಅದನ್ನು ಈ ಕೋಕೋಫಿಟ್ಟು ಅದರೊಳಗಡೆ ಎಲ್ಲ ಚೆನ್ನಾಗಿ ಕಲಾಯಿಸಿ ಇದು ಮಾಡಿ, ಬಾವಿಸ್ಟನ್ ಪೌಡ್ರು ಇದೆಲ್ಲ ಏನು ಇರ್ತಾವೆ ಅವೆಲ್ಲ ಹಾಕಿ ಮಾಡಿ 45 ದಿವಸ ನೀರು ಜಾಸ್ತಿ ಹಾಕೋಂಗಿಲ್ಲ ಅವಕ್ಕೆಲ್ಲ ಹಾಕಿ 45 ಡೇಸ್ಗೆ ಅಷ್ಟೊತ್ತಿಗೆ ನಾವು ಈ ಭೂಮಿ ಸಿದ್ಧತೆ ಮಾಡ್ಕೋಬೇಕು. ಆಸಿಡ್ ಇವೆಲ್ಲ ಹೊಡೆದು ಗೊಬ್ಬರಗಳು ಹಾಕಿ, ಹಿಂಡಿಗಳು ಹಾಕಿ ಎಲ್ಲ ಉತ್ತಿ 2-3 ಸತಿ ಉತ್ತಿ, ಕೊಟ್ಟಿಗೆ ಗೊಬ್ಬರ ಎಲ್ಲ ಬೆರೆಸಿ, ಆಮೇಲೆ ಏರು ಮಡಿ ಕಟ್ಕೊಂಡು
ಇದು ಮಾಡ್ಕೊಂಡು ಆಮೇಲೆ ಈ ಮಲ್ಚಿಂಗ್ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮಾಡೋದಾ? ನಾಟಿ ಮಾಡೋದು. ನಾಟಿ ಹೆಂಗಣ? ಏನಾದ್ರು ಗ್ಯಾಪ್ ಕೊಡ್ಬೇಕಾ ಅದಕ್ಕೆ? ನಾಟಿ ಅದು 45 ಸೆಂಟಿಮೀಟ್ರು ಒಂದರಿಂದ ಒಂದಕ್ಕೆ ಇಲ್ಲೇ ಮಾಡಿದ್ದೀವಲ್ಲ, 45 ಸೆಂಟಿಮೀಟ್ರ್ ಬಿಡಬೇಕು. ಒಂದರಿಂದ ಒಂದು ಬುಡಕ್ಕೆ 45 ಸೆಂಟಿಮೀಟ್ರ್ ಕೊಡಬೇಕು. ಇದು ವಾಟರ್ ಎಲ್ಲ ಬಂದ್ಬಿಟ್ಟು ವಾಟ್ರು ಡ್ರಿಪ್ ಇರಿಗೇಷನ್ನು ಅಲ್ಲಿ ಹಾಕಿದ್ವಲ್ಲ, ಇದು ಡ್ರಿಪ್ಪು. ಆ 45 ಸೆಂಟಿಮೀಟ್ರ್ ಫಸ್ಟು ಡ್ರಿಪ್ ಹಾಕ್ಬಿಡ್ಬೇಕು. ಆ ನೀರು ಎಲ್ಲೆಲ್ಲಿ ಅದು ಡ್ರಿಪ್ಪು ರೆಡಿಮೇಡೇ ಸಿಗ್ತವೆ. 45 ಸೆಂಟಿಮೀಟ್ರು ರೆಡಿಮೇಡೇ ಡ್ರಿಪ್ ಸಿಗ್ತವೆ. ಆ ನೀರು ಎಲ್ಲೆಲ್ಲಿ ಬೀಳ್ತದೆ ಅಲ್ಲಲ್ಲಿಗೆ ನೆಡಬೇಕು. ಸೊ ಒಂದು ಸರಿ ನಾಟಿ ಮಾಡಿದ್ಮೇಲೆ ಈ ಕಾಯಿ ಬರೋಕ್ಕೆ ಎಷ್ಟು ದಿವಸ ಬೇಕಲ್ಲ? ಕಾಯಿ 3 ತಿಂಗಳಿಗೆ ಬರ್ತದೆ. ಗ್ರೀನು ಹಸಿರು ಕಾಯಿ 3 ತಿಂಗಳಿಗೆಲ್ಲ ಕಟಿಂಗ್ ಬಂದ್ಬಿಡ್ತದೆ. ಸೊಸಿ ನೆಟ್ಟ ಮೇಲೆ 3 ತಿಂಗಳಿಗೆಲ್ಲ 2.5 ತಿಂಗಳು 3 ತಿಂಗಳಿಗೆಲ್ಲ ಬರ್ತದೆ. ಆಮೇಲೆ ಫಸ್ಟ್ ಗ್ರೀನ್ ಆಯ್ತದೆ, ಆಮೇಲೆ ಕಲರ್ ಬರ್ತವೆ. ಆದರೆ ನಾವು ಸಸಿ ನೆಡುವಾಗೇ ಅಲ್ಲಿ ಕಲರ್ ಬೇರೆ ಬೇರೆ ನರ್ಸರಿ ಮಾಡ್ಕೋಬೇಕು. ಹಳದಿ, ರೆಡ್ಡು ಎಲ್ಲ. ಈ ಕಡೆ ಎಲ್ಲ ಹಳದಿ ಇದೆ, ಈ ಕಡೆ ಎಲ್ಲ ರೆಡ್ ಇದೆ. ಸೊ ಅವಾಗ ಮಾರ್ಕೆಟಿಂಗ್ ಹೆಂಗೆ? ನೀವೇ ಕಾಂಟ್ಯಾಕ್ಟ್ ಮಾಡೋದಾ? ಅವರೇ ಬಂದು ನೋಡ್ಕೊಂಡು ಯಾರಾದರೂ ಬೇಕಾಗಿರೋರು ಎಕ್ಸ್ಪೋರ್ಟ್ ಮಾಡೋಕ್ಕೆ? ಕಲ್ಲರು ಬಂದಮೇಲೆ ನಾವು ಕಂಪ್ನಿಗಳ್ನ ವಿಚಾರಿಸ್ಬೇಕು. ನಾವು ಕ್ಯಾಪ್ಸಿಕಮ್ ಹಾಕಿದ್ದೀವಿ ಹಿಂಗೆ ಅಂತ. ಕೆಲವರು ಗಿಡ ನೆಡುವಾಗೇ ಬುಕ್ ಮಾಡ್ಕೋತಾರೆ ಕಂಪ್ನಿಗಳು. ಕೆಲವರು ಆಯಾ ದಿವಸದ ಏನು ರೇಟ್ ಇರ್ತದೆ ಆ ರೇಟಿಗೆ ತಗೋತಾರೆ. ಒಂದೊಂದು ಕಂಪ್ನಿಯವ್ರನ್ನ ಹಿಡಿದ್ರೆ ಬರ್ತಾರೆ, ನೋಡ್ತಾರೆ, ಈ ರೇಟ್ ಕೊಡ್ತೀವಿ ಹಿಂಗೆ ಅಂತ ಹಿಡ್ಕೊತಾರೆ. ಆಮೇಲಿಂದ ಸ್ಟಾರ್ಟ್ ಆಯ್ತದೆ. ನಾವು ಮಾರ್ಕೆಟಿಂಗ್ ಸರ್ಚ್ ಮಾಡ್ತಾ ಇರಬೇಕು. ರೇಟು ಎಲ್ಲ ತಿಳ್ಕೊತಿರ್ಬೇಕು. ರೇಟೆಲ್ಲ ತಿಳ್ಕೊತಿರ್ಬೇಕು, ಆಯಾ ದಿವಸದ ರೇಟು ಅಂತ. ಫಿಕ್ಸ್ ರೇಟ್ ಅಂದರೆ ಏನೂ ಸಿಗೋಲ್ಲ ನಮಗೆ. ಒಂದೊಂದು ಸತಿ 200 ರೂಪಾಯಿ ಆಯ್ತದೆ kg ಎಲ್ಲ ಅವ್ನು ನೋಡ್ಕೋತಾನೆ. ನಾವಿಲ್ಲಿ ಖರ್ಚು ಹಾಕಿರೋದು. ಎಕ್ಸ್ಪೋರ್ಟ್ ಆಗಿಲ್ಲ ಅಂದರೆ ಲೋಕಲಲ್ಲೂ ಸೇಲ್ ಮಾಡೋದು, ಓಡಿದ್ರೆ ಮಾರ್ಕೆಟಿಂಗ್ ಇದ್ದರೆ. ಬಟ್ ಮೇಜರ್ ಆಗಿ ಎಲ್ಲ ಎಕ್ಸ್ಪೋರ್ಟ್ ಮಾಡೋದೆ. ಇದು ಎಕ್ಸ್ಪೋರ್ಟ್ ಕ್ವಾಲಿಟಿನೇ. ಇದು ಖರ್ಚು ಅಷ್ಟು ಬರ್ತದಲ್ಲ, ನಾವು ಅಲ್ಲಿಗೆ ಮಾಡಿದ್ರೆ ನಮಗೆ ಇಟ್ಟೋದು. ಲೋಕಲಲ್ಲೇ ಕೊಟ್ಟರೆ ಈಗ ಬೇರೆ ಎಲ್ಲ ಬೆಳೀತಾರೆ ಲೋಕಲ್, ನಾವು ಅವೆಲ್ಲ 20-15ಕ್ಕೆ ಸಿಗ್ತದೆ. ಒಂದ್ಸರಿ ಕಟ್ ಮಾಡಿಬಿಟ್ರೆ ಮತ್ತೆ ಕಾಯಿ ಬರೋಕ್ಕೆ 4 ದಿವಸ, ಎವ್ರಿ 4 ಡೇಸ್ ಕಟ್ ಮಾಡ್ತಾ ಇರಬೇಕು ಕಾಯಿ. ಕಲರ್ ಕಾಯಿಗಳ ಕಲರ್ ಬಂದಿರೋ ಕಾಯಿಗಳನ್ನ ಕಟ್ ಮಾಡ್ತಾ ಇದ್ರೆ ಅವು ಬಲಿತಾ ಇರ್ತದೆ, ಕಲರ್ ಬರ್ತಾ ಇರ್ತದೆ. ತಿರ್ಗಾ ಮೆಡಿಸಿನ್ ಟ್ರೀಟ್ಮೆಂಟ್ ಮಾಡ್ತಾ ಇರಬೇಕು. ಈ ಡ್ರಿಪ್ನಲ್ಲಿ ಗೊಬ್ಬರಗಳು ಬಿಡ್ತಾ ಇರಬೇಕು. ಹಿಂಗೆ 4 ದಿವಸ 5 ದಿವಸಕ್ಕೆಲ್ಲ. ಇವತ್ತು ಕಟ್ ಮಾಡ್ದೆ ಅಂದರೆ ಇನ್ನು 4-5 ದಿವಸಕ್ಕೆಲ್ಲ ರೆಡಿ. ಇನ್ನೊಂದು ಸ್ಟಾರ್ಟ್ ಆಯ್ತದೆ. ಅರ್ಧ ಎಕರೆಗೆ ಒಂದು ಚೆನ್ನಾಗಿ ಮಾಡಿದೆ ಅಂದರೆ ಒಂದು 900 kg 800 kg 1 ಟನ್ನು ಹಿಂಗೆಲ್ಲ ಸಿಗ್ತದೆ ಒಂದು ಸತಿಗೆ. ಅದು ಈಗ ಫಸ್ಟ್ ಬ್ಯಾಚ್ ಬರ್ತದೆ. ಫಸ್ಟ್ ಬ್ಯಾಚ್ ಎಲ್ಲ ಹಂಗೆ ಒಂದು ಸತಿ ಒಂದೇ ತಿಂಗಳಲ್ಲಿ ಕಟ್ಟಾಗ್ಬಿಡ್ತವೆ. ಆಮೇಲೆ ತಿರ್ಗಿ ಅವು ಕೆಳಗೆ ಫಸ್ಟ್ ಕಟ್ ಮಾಡದೇ ಇದ್ದರೆ ಈ ನೆಕ್ಸ್ಟು ಹೂವಾಗ ಒಂಚೂರು ಬಿಡೋಲ್ಲ, ಲೇಟ್ ಆಯ್ತದೆ. ಅದು ಕಟ್ ಮಾಡ್ತಾಯಿದ್ರೆ ಮೇಲ್ಗಡೆ ಹೂವು ಬರ್ತಾ ಇರ್ತದೆ, ಬೆಳ್ದಂಗೆ ಗಿಡ ತಿರ್ಗಿ ಅವು ಬಲಿತಾ ಇರ್ತದೆ. ಹಿಂಗೆ ಈಗ ಸರಾಸರಿ ಅಲ್ಲಣ್ಣ ಒಂದು ವರ್ಷಕ್ಕೆ ಎಷ್ಟು ಬರ್ಬೋದು? ಒಂದು ವರ್ಷಕ್ಕೆ ಒಂದು 18ರಿಂದ 20 ಟನ್ನು ಮಾಡ್ದಂಗೆಲ್ಲ ಇರ್ತದೆ. 20 ಟನ್ನು 25 ಟನ್ನು ಹಿಂಗೆಲ್ಲ ಬರ್ತದೆ. ಗೊಬ್ಬರ ಸಾಕಷ್ಟು ಗೊಬ್ಬರ ಕೊಡ್ತಾ ಇರಬೇಕು. ಈಗ ಫಸ್ಟ್ ಟೈಮು ನಾವು ಗಿಡ ನೆಡೋದು ಮುಂಚೆ ಏನು ಕೊಟ್ಟಿರ್ತೀವಿ, ಕೊಟ್ಟಿಗೆ ಗೊಬ್ಬರ, ಎರೆಹುಳ ಗೊಬ್ಬರ, ಈ ಪೊಟಾಸು ಏನದೆ ಇವೆಲ್ಲ ಕೊಡ್ತೀವಲ್ಲ. ನೀವು ಒಂದು ಬ್ಯಾಚು 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಬ್ಯಾಚ್ ಕಟ್ ಮಾಡ್ತೀವಿ. ಸೆಕೆಂಡ್ ಬ್ಯಾಚ್ ಶುರು ಆಯ್ತದಲ್ಲ, ಆವಾಗ ತಿರ್ಗಾ ಕೊಡಬೇಕು. ಆ ಕೊಟ್ಟಿಗೆ ಗೊಬ್ಬರ, ಎರೆಹುಳ ಗೊಬ್ಬರ ಎಲ್ಲ ಬುಡಕ್ಕೆಲ್ಲ ಹಾಕಿ ತಿರ್ಗಿ ಕೊಡ್ತೀವಿ. ಫೀಡಿಂಗ್ ಕೊಡ್ತಾ ಇರಬೇಕು. ತಿರ್ಗಾ ರಸಾವರಿ ಬಿಡ್ತಾ ಇರಬೇಕು, ಔಷಧಿಗಳು ಹೊಡಿತಾ ಇರಬೇಕು. ಆವಾಗ ಆಟೋಮೆಟಿಕಲಿ ಬರ್ತಾ ಇರ್ತದೆ. ಈಗ ಇದರಲ್ಲಿ 7,000 ಗಿಡ ನೆಟ್ಟಿರೋದು ನಾವಿಲ್ಲಿ. 7,000 ಗಿಡ ನೆಟ್ಟಿರೋದು. ಒಂದು ಮಿನಿಮಮ್ ಅಂದರೆ ಒಂದು 20 ಟನ್ನು ಬಂದೇ ಬರ್ತದೆ. ಗಿಡ ಚೆನ್ನಾಗಿ ನೋಡ್ಕೊಂಡ್ರೆ ತ್ರಿಪ್ಸ್ ಅಟ್ಯಾಕ್ ಆಗಿಬಿಡ್ದು, ಔಷಧಿ ಹೊಡಿತಾ ಇರಬೇಕು. 5 ದಿವಸಕ್ಕೆ 6 ದಿವಸಕ್ಕೆ ಹೊಡಿತಾ ಇರಬೇಕು ಸ್ಪ್ರೇನ. ಗೊಬ್ಬರ ಕೊಡ್ತಾ ಇರಬೇಕು. ವಾರಕ್ಕೆ 2 ಸತಿ 3 ಸತಿ ಈ ರಸಾವರಿಗಳು ಕೊಡ್ತಾ ಇರಬೇಕು. ಈ ಥರ ಮಾಡಿದ್ರೆ ಬರ್ತದೆ. ಒಂದು 20 ಟನ್ ಬರ್ತದೆ. ಟನ್ನು 1 ಲಕ್ಷ ಅಂದ್ರೂ 20 ಲಕ್ಷ. ಒಂದು ಅರ್ಧ ಎಕರೆಲಿ ಕ್ಯಾಪ್ಸಿಕಮ್ ಹಾಕಿ ಒಂದು 20 ಲಕ್ಷ ತೆಗಿಬೋದು ವರ್ಷಕ್ಕೆ. ಕೆಲವರು ಇಮ್ಮಿಡಿಯೇಟ್ ಕೊಡೋರು ಇರ್ತಾರೆ, ಕೆಲವರು ಇವಾಗ ಕುಯ್ಕೊಂಡೋಗಿ ತಿರ್ಗಾ ಇನ್ನೊಂದು ವಾರಕ್ಕೆ ಬಂದು ಕುಯ್ತಾರಲ್ಲ, ಆವಾಗ ಆ ದುಡ್ಡು ಕೊಟ್ಬಿಟ್ಟು ಅದನ್ನ ಉಳಿಸ್ಕೊಳ್ಳೋರು ಇರ್ತಾರೆ. ಆದರೆ ನಾವು ಕಂಪ್ನಿಗಳು ಗ್ಯಾರಂಟಿ ನೋಡಿಕೊಂಡು ಅವ್ರದ್ದು ಅಂಗಡಿ ಮುಂಗಟ್ಟು ಎಲ್ಲ ನೋಡಿಕೊಂಡು ಹಂಗೆ ಕೊಡ್ಬೋದು. ಕೆಲವರು ಗೊತ್ತಿಲ್ಲ ಇವ್ರು ಯಾರು ಅಂತ ಅಂದರೆ ದುಡ್ಡು ಕೊಟ್ಬಿಟ್ಟು ಎತ್ಕೊಂಡೋಗಪ್ಪ ಅಂದರೆ ಆಯಿತು. ಅವರು ತಗೊಳ್ಳೋದು ಅಗ್ರಿಮೆಂಟ್ ಹೆಂಗೆ ತಗೊಂಡ್ಬಿಡ್ತಾರೆ? ವರ್ಷ ಪೂರ್ತಿ ನಮಗೆ ಹೌದು, ಇಷ್ಟು ರೇಟು ಅಂತ. ಎ ಗ್ರೇಡ್ಗೆ ಇಷ್ಟು ರೇಟು, ಬಿ ಗ್ರೇಡ್ಗೆ ಇಷ್ಟು ರೇಟು, ಈ ಬೆಳೆ ಕ್ಲೋಸ್ ಆಗೋವರೆಗೂ ನಮಗೆ ಕೊಡಬೇಕು ಅಂತ. ಈಗ ನಾಮದಾರಿ ಅಂತ ಒಂದು ಅದು ಯಾವ ನಮ್ಮನ್ನು ಕೇಳಿದ್ರು ಬಂದು ಕಾಯಿ ನೋಡಿ ಗಿಡ ನೋಡಿ 70 ರೂಪಾಯಿ ನಂಗೆ ಕೊಡಿ ಗೌಡ್ರೆ ಅಂತ. ನಾವು ನೋಡೋಣಪ್ಪ 70 ರೂಪಾಯಿ ನಂಗೆ ಕೊಟ್ಟರೆ ಒಂದು ಸತಿ 200 ರೂಪಾಯಿ ಆಯ್ತದೆ. ಫಾರಮ್ ರೇಟೇ 200ಕ್ಕೆ ಬರ್ತದೆ.
ಅವಾಗ ನಾವು ಬಾಯ್ ಬಿಡೋನೆ